ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಬೆಂಗಳೂರು ಸಮೀಪದಲ್ಲಿರುವ ಸುಂದರ ಜಿಲ್ಲೆ ಚಿಕ್ಕಬಳ್ಳಾಪುರದ ಪ್ರವಾಸಿ ಸ್ಥಳಗಳನ್ನು ನೋಡೋಣ. ಪ್ರಕೃತಿ, ಇತಿಹಾಸ ಮತ್ತು ಭಕ್ತಿಯ ಸಂಗಮವಾದ ಈ ಸ್ಥಳಗಳನ್ನು ನೀವು ತಪ್ಪದೇ ನೋಡಬೇಕು. ನಂದಿ ಬೆಟ್ಟ. ಚಿಕ್ಕಬಳ್ಳಾಪುರದ ಎಂದ ತಕ್ಷಣ ಮೊದಲು ನೆನಪಾಗುವುದು ನಂದಿ ಬೆಟ್ಟ. ಸುಂದರ ಸೂರ್ಯೋದಯ, ತಂಪಾದ ಗಾಳಿ ಮತ್ತು ಮಂಜಿನ ವಾತಾವರಣ ಇಲ್ಲಿ ಪ್ರವಾಸಿಗರನ್ನು ಸೆಳೆಯುತ್ತದೆ. ಇದು ಟಿಪ್ಪು ಸುಲ್ತಾನ್ ಕಾಲದ ಐತಿಹಾಸಿಕ ಸ್ಥಳವೂ ಹೌದು. ಬನ್ನಿ ಫ್ರೆಂಡ್ಸ್, ಒಂದ್ಸರಿ ಭೇಟಿ ಮಾಡಿ. ತುಂಬ ಸುಂದರವಾಗಿದೆ ನಂದಿ ಬೆಟ್ಟ, ಮಿಸ್ ಮಾಡ್ಕೋಬೇಡಿ. ಎರಡನೆಯ ಪ್ರವಾಸ ಸ್ಥಳ ಸ್ಕಂದಗಿರಿ ಬೆಟ್ಟ. ಟ್ರೆಕ್ಕಿಂಗ್ ಪ್ರಿಯರಿಗೆ ಸ್ವರ್ಗವೇ ಸ್ಕಂದಗಿರಿ ಬೆಟ್ಟ. ಇಲ್ಲಿ ರಾತ್ರಿ ಟ್ರೆಕ್ಕಿಂಗ್ ಬಹಳ ಪ್ರಸಿದ್ಧಿ. ಮೇಲಿಂದ ಕಾಣುವ ಮೋಡಗಳ ದೃಶ್ಯ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಬಹಳ ಸುಂದರವಾಗಿರುತ್ತದೆ ಫ್ರೆಂಡ್ಸ್. ಬನ್ನಿ ಒಂದ್ಸರಿ ಭೇಟಿ ಮಾಡಿ ಫ್ರೆಂಡ್ಸ್. ಮೂರನೇ ಪ್ರವಾಸಿ ಸ್ಥಳ ಭೋಗನಂದೀಶ್ವರ ದೇವಾಲಯ. ನಂದಿ ಬೆಟ್ಟದ ಪಾದಭಾಗದಲ್ಲಿರುವ ಭೋಗನಂದೀಶ್ವರ ದೇವಾಲಯ ಅತ್ಯಂತ ಪುರಾತನ ಶಿವಾಲಯ. ದ್ರಾವಿಡ ಶೈಲಿಯ ವಾಸ್ತುಶಿಲ್ಪ ಇಲ್ಲಿ ನೋಡಲೇಬೇಕಾದದ್ದು. ಬಹಳ ಸುಂದರವಾಗಿರುತ್ತೆ ಫ್ರೆಂಡ್ಸ್. ಒಂದ್ಸರಿ ಭೇಟಿ ಮಾಡಿ ಫ್ರೆಂಡ್ಸ್, ನಿಮಗೆ ಬಹಳ ಇಷ್ಟವಾಗುತ್ತೆ. ಮತ್ತೊಂದು ಪ್ರವಾಸ ಸ್ಥಳ ಈಶಾ ಫೌಂಡೇಶನ್. ಶ್ರೀ ಸದ್ಗುರು ಸನ್ನಿಧಿ. ಶಿವನ ವಿಗ್ರಹ ಬಹಳ ಸುಂದರವಾಗಿರುತ್ತೆ ಫ್ರೆಂಡ್ಸ್. ವಾತಾವರಣ ತುಂಬ ಸಂತೋಷವಾಗಿರುತ್ತೆ. ಒಂದ್ಸರಿ ಭೇಟಿ ಮಾಡಿ ಫ್ರೆಂಡ್ಸ್. ಮತ್ತೊಂದು ಪ್ರವಾಸ ಸ್ಥಳ ಶ್ರೀನಿವಾಸ ಸಾಗರ. ಇಲ್ಲಿ ಬಹಳ ಸುಂದರವಾದ ಸ್ಥಳ. ಜಲಪಾತ, ಮಿನಿ ಜಲಪಾತ ಇರುತ್ತೆ ಅಲ್ಲಿ. ಒಂದ್ಸರಿ ಭೇಟಿ ಮಾಡಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮತ್ತೊಂದು ಪ್ರವಾಸ ಸ್ಥಳ ಮುದ್ದೇನಹಳ್ಳಿ. ಭಾರತದ ಶ್ರೇಷ್ಠ ಇಂಜಿನಿಯರ್ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜನ್ಮಸ್ಥಳವೇ ಮುದ್ದೇನಹಳ್ಳಿ. ಇಂದು ಇದು ರಾಷ್ಟ್ರೀಯ ಸ್ಮಾರಕವಾಗಿದೆ. ಬಹಳ ಸುಂದರವಾಗಿರುತ್ತೆ ಫ್ರೆಂಡ್ಸ್, ಭೇಟಿ ಮಾಡಿ. ಮತ್ತೊಂದು ಪ್ರವಾಸ ಸ್ಥಳ ವಿಧುರಾಶತ್ವ. ಇಲ್ಲಿ ಒಂದು ಒಳ್ಳೆಯ ದೇವಸ್ಥಾನ ನೋಡ್ಬೋದು ನೀವು. ಮತ್ತೊಂದು ಸ್ವಾತಂತ್ರ್ಯ ಹೋರಾಟದ ಸ್ಮಾರಕವಾದ ವಿಶ್ವದತ್ತ ಭಾರತೀಯ ಇತಿಹಾಸದಲ್ಲಿ ಮಹತ್ವ ಸ್ಥಾನ ಪಡೆದಿದೆ. ಮತ್ತೊಂದು ಪ್ರವಾಸ ಸ್ಥಳ 9 ಹಂತಗಳಿರುವ ವಿಶಿಷ್ಟ ಕೋಟೆ ಗುಡಿಬಂಡೆ ಕೋಟೆ. ಇತಿಹಾಸ ಮತ್ತು ಟ್ರೆಕ್ಕಿಂಗ್ ಎರಡನ್ನೂ ಇಷ್ಟಪಡೋರಿಗೆ ಉತ್ತಮ ಸ್ಥಳವಾಗಿದೆ. ಬನ್ನಿ ಫ್ರೆಂಡ್ಸ್, ಒಂದ್ಸರಿ ಭೇಟಿ ಮಾಡಿ ಫ್ರೆಂಡ್ಸ್ ನೀವು. ಮತ್ತೊಂದು ಪ್ರವಾಸ ಸ್ಥಳ ಕೈವರ ಯೋಗಿ ನಾರಾಯಣ ಟೆಂಪಲ್. ಮಹಾನ್ ಭಕ್ತಕವಿ ಮತ್ತು ಯೋಗಿಯಾಗಿದ್ದರು. ಅವರು ಶ್ರೀಕೃಷ್ಣ ಅಪಾರ ಭಕ್ತರಾಗಿದ್ದು ಅನೇಕ ಕೀರ್ತಿಗಳನ್ನು ರಚಿಸಿದ್ದಾರೆ. ಕೈವರ ಕ್ಷೇತ್ರವು ಅವರ ತಪಸ್ಸು ಮತ್ತು ಭಕ್ತಿಯ ಕೇಂದ್ರವಾಗಿದೆ. ಅವರ ಜೀವನ ಭಕ್ತಿ ಮತ್ತು ಜ್ಞಾನ ಮತ್ತು ವೈರಾಗ್ಯದ ಸಂದೇಶವನ್ನು ನೀಡುತ್ತದೆ. ಒಮ್ಮೆ ಭೇಟಿ ಮಾಡಿ ಫ್ರೆಂಡ್ಸ್. ಮತ್ತೊಂದು ಪ್ರವಾಸ ಸ್ಥಳ ಆವಲಬೆಟ್ಟ. ತುಂಬ ಸುಂದರವಾಗಿರುತ್ತೆ. ಸೂರ್ಯೋದಯ ನೋಡೋದಕ್ಕೆ ಅತ್ಯಂತ ಪ್ರಸಿದ್ಧಿ. ಫೋಟೋಗ್ರಫಿ, ನೈಸರ್ಗಿಕ ಫೋಟೋಗ್ರಫಿ ಮಾಡ್ಬೋದು. ಒಂದ್ಸರಿ ವಿಸಿಟ್ ಮಾಡಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪ್ಲೀಸ್, ದಯವಿಟ್ಟು.